ಅಲ್ಲ, ಈಗ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಯಾರ್ಯಾರು ಭೂಮಿ ಕಳ್ಕೊಂಡಿದ್ದಾರೆ, ಯಾರ್ಯಾರ ಹೆಸರಲ್ಲಿ ಪಾಣಿ ಇತ್ತು, ಯಾರ್ಯಾರ್ದು ಎಷ್ಟೆಷ್ಟು ಎಕ್ಸ್ಟೆಂಟ್ ಆಫ್ ಭೂಮಿ ಹೋಗಿದೆ, ಎಷ್ಟು ಎಕ್ಸೆಸ್ ಭೂಮಿ ಈಗಾಗಲೇ ಪಡ್ಕೊಂಡಿದ್ದಾರೆ, ಅಂದ್ರೆ ಥ್ರೂ KIDB ಅಂಡ್ PWD ಆಗಿರ್ತಕ್ಕಂತ ಒಂದು ಅಕ್ವಿಸಿಷನ್ ಏನಿದೆ, ಅದರಲ್ಲಿ ಎಷ್ಟು ಯುಟಿಲೈಸ್ ಆಗಿಲ್ಲ, ಯಾರಿಗೆ ಅವಾರ್ಡ್ಗಳು ಸಿಕ್ಕಿಲ್ಲ, ಕಾಂಪನ್ಸೇಷನ್ ಸಿಕ್ಕಿಲ್ಲ, ಅವರೆಲ್ಲ ಬನ್ನಿ ಅಂತಕ್ಕಂಥದ್ದು ಹೇಳಿದ್ದೇವೆ. ಇಲ್ಲಿ ಯಾವುದೋ ಒಂದು ವರ್ಗ ಎರಡು ವರ್ಗ ಅಂತಕ್ಕಂಥದ್ದಲ್ಲ, ಅದು ರೈತರೇ ಇರ್ಬೋದು ಮತ್ತೆ ಇನ್ಯಾರೇ ಇರ್ಬೋದು, ರಸ್ತೆನ ಉಪಯೋಗ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಜನತಾದಳ ಪಕ್ಷ ನಿಲ್ಲುತ್ತೆ ಈ ಒಂದು ಯೋಜನೆ ವಿರುದ್ಧವಾಗಿ. ಭಗವದ್ಗೀತೆ ಬಂದಂಗಾಗ್ತಾ ಇದೆ. ನೈಸು ಮತ್ತೆ ಬಿಡ್ದಿಯ ಕೂರ್ಸಿ ಆದ್ರೆ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಮಾಡಕ್ ಹೊರಟಿದ್ದಾರೆ. ನಾನು ಕೆಲವೊಂದಷ್ಟು ಮಾಧ್ಯಮದ ಸಂದರ್ಶನದಲ್ಲಿ ಈಗಾಗಲೇ ಹೇಳಿದ್ದೀನಿ. ಬಿಡ್ದಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಕಾನ್ಸೆಪ್ಟ್ ಮತ್ತೆ ಪ್ರಪೋಸಲ್ ಆಗಿ ಮಾತ್ರ ಮುಂದಿಡ್ತಾರೆ. ಬಿಡ್ದಿ ಯೋಜನೆಗೂ ಕುಮಾರಣ್ಣ ಅವ್ರಿಗೂ ಸಂಬಂಧ ಇಲ್ಲ. ಇಲ್ಲಿ 2023 ಕೂಡ ಆಕ್ಟ್ ಅಂಡರು GBDA ಪ್ರಾಧಿಕಾರವನ್ನ ರಚನೆ ಮಾಡಿ ಇದು ಒಂದು ಹೊಸ ಯೋಜನೆಯಾಗಿ ಅದರ ಮೂಲಕ ಅಕ್ವಿಸಿಷನ್ಸ್ ನ ಪ್ರಾರಂಭ ಮಾಡಿ ಒತ್ತಾಯ ಪೂರ್ವಕವಾಗಿ ಮಾಡಿರುವಂತದ್ದು ಇದೇ ರಾಜ್ಯ ಸರ್ಕಾರ. GBIT ಹೆಸರಲ್ಲಿ ಕುಮಾರಣ್ಣನಿಗೂ ಬಿಡ್ದಿಗೂ ಸಂಬಂಧ ಇಲ್ಲ. ಕುಮಾರಣ್ಣ ಅವರ ಆನ್ ದ ಫ್ಲೋರ್ ಆಫ್ ದ ಹೌಸ್ 2007 ಆಗಸ್ಟ್ 1ನೇ ತಾರೀಕು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಒತ್ತಾಯ ಪೂರ್ವಕವಾಗಿ ಒಕ್ಲೆಪ್ಸಿ ರೈತರ ಭೂಮಿಯನ್ನ ಸರ್ಕಾರ ಕಿತ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ರೈತರು ಬೇಡ ಅನ್ನೋದಾದ್ರೆ ಯೋಜನೆ ನನಗೂ ಬೇಡ ಅನ್ನುವಂಥದ್ದನ್ನ ಕುಮಾರಣ್ಣ ಅವ್ರು ಆಗೋಗಿದೆ. ಮತ್ತೆ ನೈಸ್ ವಿಚಾರವಾಗಿ MOU ಸನ್ಮಾನ್ಯ ದೇವೇಗೌಡರು ಸೈನ್ ಮಾಡಿದಾಗ ಅದು 1995 ಅಂತ ಅನ್ಕೊಳ್ತೀನಿ ನಾನು. ಆ MOU ನಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿದೆ ಇವೆಲ್ಲ ಎಕ್ಸ್ಪ್ರೆಸ್ ವೇಗಳು ಇವೆಲ್ಲ. ಆಮೇಲೆ ಬಟ್ FWA ದೇವೇಗೌಡರ ಕಾಲದಲ್ಲಿ ಆದಂತದ್ದಲ್ಲ. 1997 ಐ ಥಿಂಕ್ JH ಪಟೇಲ್ರು ಮುಖ್ಯಮಂತ್ರಿ ಇರ್ತಾರೆ ಅಂತ ಅನ್ಕೊಳ್ತೀನಿ. ಅವತ್ತು 97ರಲ್ಲಿ FWA ಸೈನ್ ಆದಂತದ್ದು. ಅಲ್ಲ ನೋಡಿ, ಈಗ ನಮ್ಮನ್ನ ವಿರೋಧ ಮಾಡ್ತಕ್ಕಂಥವ್ರು ರಾಜಕೀಯವಾಗಿ ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಮಾತಾಡ್ಬೋದು. ಸರ್ಕಾರ ಈ ರೀತಿ ರೈತ ವಿರೋಧಿಯಾದಂತ ನೀತಿಗಳು, ಜನ ವಿರೋಧಿ ನೀತಿಗಳನ್ನ ಅವರು ಇದೇ ರೀತಿ ಮುಂದುವರಿಸ್ತಾ ಹೋದಾಗ ನಾನು ಕನಿಷ್ಠ ಪಕ್ಷ ಒಬ್ಬ ಈ ಸಾಮಾನ್ಯ ಪ್ರಜೆಯಾಗಿ, ಭಾರತ ದೇಶದ ನಮ್ಮ ನಾಡಿನ ಸಾಮಾನ್ಯ ಪ್ರಜೆಯಾಗಿ, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಾನು ಪ್ರಶ್ನೆ ಕೇಳ್ತಕ್ಕಂಥದ್ದು ನನ್ನ ಹಕ್ಕು ಸ್ವಾಮಿ. ಅದನ್ನ ನೀವು ಅದೇನೋ ಪಟ್ಟಾಭಿಷೇಕ ಅನ್ನೋದು ಇನ್ನೊಂದು ಅದೇದೇನೋ ಕೊಟ್ರಲ್ಲಪ್ಪ, ಹೆಸರು ಮರ್ತೋದೆ ನಾನು. ಅದೇ ಏನೇನೋ ನಾನಾ ರೀತಿಯಾದಂತ ವಿಶ್ಲೇಷಣೆಗಳು ಮಾಡಿದ್ರು. ಏನೋ ಹೊಸ ವಿಚಾರ ಏನೋ ಗಮನಕ್ಕೆ ಬಂತ್ರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ. ಇದು ಒಂದು ವಿಶೇಷವಾದಂತ ಪತ್ರಿಕಾಗೋಷ್ಠಿನೇ ಮಾಡೋಣ.